ಗೈಸ್ ಇವಾಗ ರೆಡಿ ಆಗಿದ್ವಿ, ನೋಡ್ತಿರ್ಬೋದು. ಲಗೇಜ್ ಎಲ್ಲ ಇನ್ನೂ ಪ್ಯಾಕ್ ಮಾಡ್ತಾ ಇದ್ವಿ. ಇಲ್ಲಿಂದ ಇವಾಗ ಹೊಡ್ತೀವಿ ತಿರುಪತಿಗೆ. ಎಷ್ಟು ಕಿಲೋಮೀಟರ್ ಸರಿ? 56 ಕಿಲೋಮೀಟರ್ಸ್. ಇಲ್ಲಿಂದ 56 ಕಿಲೋಮೀಟರ್ಸ್ ತಿರುಪತಿ. ಇವತ್ತು ಆ್ಯಕ್ಚುಲಿ ಡೇ 2. ಹೊರಡೋಣ ಇಲ್ಲಿಂದ, ಹೇಗಾಗುತ್ತೆ ಅಂತೆಲ್ಲ ತೋರಿಸ್ತೀನಿ. ಮ್ಯಾಕ್ಸಿಮಮ್ ಲೋಡ್ ಆಗ್ಬಿಟ್ಟೈತೆ ಗಾಯ್ಸ್ ಸ್ಟಾಪ್ ಬಾಕ್ಸ್ಗೆ. ಮತ್ತು ಇಲ್ಲಿಂದ ಈಗ ಹೊರಡ್ತಾ ಇದ್ವಿ. ಆ್ಯಕ್ಚುಲಿ ಹಸಿಲಿ ಆಟ ಈಗ ಸ್ಟಾರ್ಟ್ ಗುರು. ಫುಲ್ಲು ಘಾಟ್ ಸೆಕ್ಷನ್ನೇ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇವಾಗ? ವಾವ್, ನಮ್ಮ ಕರ್ನಾಟಕ ಗಾಡಿ ಗುರು. ಹುಬ್ಬಳ್ಳಿಯಿಂದ ತಿರುಪತಿಗೆ ನಮ್ಮ ಕರ್ನಾಟಕ ಗಾಡಿನ ಬೇರೆ ಸ್ಟೇಟ್ಗಳಲ್ಲಿ ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನಿಜವಾಗ್ಲೂ ಅವು ರಾಜ ಗಾಂಭೀರ್ಯದಿಂದ ಹೋಗ್ತಿರ್ತಾವೆ ಬಿಡಿ. ಎಷ್ಟು ಚಿಟ್ಟೆಗಳಿದೆ ಗೊತ್ತಾ ಈ ರೋಡಲ್ಲಿ, ಸಕ್ಕ ಚಿಟ್ಟೆಗಳಿದೆ ಗುರು. ಎಲ್ಲ ಆಕ್ಸಿಡೆಂಟ್ ಗಾಡಿಗಳಿವು ಎಷ್ಟೊಂದವೆ ನೋಡ್ರಿ. ಅದನ್ನು ಯಪ್ಪ ಎಷ್ಟು ಚಿಟ್ಟೆ ಸತ್ತು ಬಿದ್ದಿದೆ ಗೊತ್ತಾ ರೋಡಲ್ಲೆಲ್ಲ. ಯಾರೆಲ್ಲ ನೀವು ಮದನಪಲ್ಲಿಯಿಂದ ತಿರುಪತಿ ಬಂದರೆ ಅಬ್ಸರ್ವ್ ಮಾಡ್ಬೋದು, ಸಕ್ಕ ಚಿಟ್ಟೆಗಳು. ದೇವರು. ಓ ಓ ಓ ಓ ಓ ಸೇಪಾಗಿ ಹೋಗಿ ಊರು ಸೇರ್ಕೋಕಂಡ. ಹೆಂಗೆ ರೋಡ್ ಕಾರ್ನರಲ್ಲಿ ಕೆಲಸ ಮಾಡ್ತಿರಲ್ಲ, ಅಲ್ಲೊಬ್ರು ನಿಂತ್ಕೊಂಡಿರಲ್ಲ, ಏನೂ ಇಲ್ಲ, ಎಲ್ಲ ಸ್ಪೀಡಲ್ಲಿ ಇರ್ತಾರೆ. ಏನೋ ಇಷ್ಟೊಂದು ಚಿಟ್ಟೆ ಇದೆ ಇಲ್ಲೆಲ್ಲ ಸ್ವಾಮಿ. ವಾವ್, ದಟ್ಟ ಫಾರೆಸ್ಟ್ ಗಾಯ್ಸ್. ತಿರುಪತಿ 27 ಕಿಲೋಮೀಟರ್ಸ್ ಅಂತೆ. ಬೆಂಕಿ ಬೆಂಕಿ. ಹುಷಾರ ಡ್ರೈವ್ ಮಾಡಬೇಕಪ್ಪ. ಈ ಕಡೆ ಎಲ್ಲ ಸ್ವಲ್ಪ ಯಾಮಾರ್ಬಿಟ್ರೆ ಇವರಿಗೆ ಕನ್ನಡ ಬರಲ್ಲ, ನಮಗೆ ಬರೋ ಅರ್ಧಂಬರ್ಧ ತೆಲುಗು, ಅವ್ರಿಗೆ ಅರ್ಥ ಆಗಲ್ಲ. ಐತೆ ಗುರು, ನಿಮಗೆ ಗೊತ್ತಾಗ್ತಿದೆ ಅನ್ಸುತ್ತೆ. ವೆದರ್ ಎಲ್ಲ ಫಾರೆಸ್ಟ್ ಒಳಗೆ ಹೋಗ್ತಿರೋದು. ರೋಡು ಚೆನ್ನಾಗೈತೆ, ವೆದರ್ ಚೆನ್ನಾಗೈತೆ. ಈ ಚಿಟ್ಟೆಗಳೇನೋ ನೋಡ್ರಿ, ಇಲ್ಲಿ ಚಿಟ್ಟೆಗಳು ಒಳ್ಳೆ ಜೇನುಳ ಇದ್ದಂಗೆ ಇದಾವೆ ಇಲ್ಲೆಲ್ಲ. ಅಪ್ಪ ವಾವ್, ಸೈಕು ಸೈಕು ಸೈಕು. ಸೂಪರ್ ಆಗಿದೆ ಗುರು ಮಾತ್ರ. ರೋಡ್ ಟ್ರಿಪ್ ಏನಕ್ಕೆ ಇಷ್ಟಪಡ್ತೀವಿ ಗೊತ್ತಾ ನಾವು? ಇದೇ ಕಾರಣಕ್ಕೆ ಇಷ್ಟಪಡ್ತೀವಿ. ಬಸ್ಸಲ್ಲಿ ಹೋದರೆ ಒಂದು ಸೈಡ್ ಕುತ್ಕೊಂಡು ನೋಡಬೇಕು, ಬೈಕಲ್ಲಿ ಹೋದ್ರೆ ಎರಡೂ ಸೈಡ್ ನೋಡ್ಬೋದು. ಸೈಕ್ ಮಾತ್ರ. ಸೂಪರಾಗಿದೆ ಗುರು ಮಾತ್ರ. ಈ ಜರ್ನಿ ಮಾತ್ರ ಸೈಕ್ ಜರ್ನಿ, ಮೆಮೊರೇಬಲ್ ಜರ್ನಿ ನನಗಂತ. ಈ ರೋಡ್ ಬೈಕಲ್ಲಿ ಬರ್ತೀನಿ ಅಂದ್ಕೊಂಡೇ ಇರಲಿಲ್ಲ ನಾನು ಈ ರೂಟಲ್ಲಿ. ವಾವ್, ಸೂಪರ್ ವ್ಯೂ ಗುರು ಮಾತ್ರ. ಅಣ್ಣ ನಾನು ಯಾರೋ ಗಂಡಸ್ರು ಅನ್ಕೊಂಡೆ. ದೇವ್ರಿಗೂ ನಿಮ್ಗೂ ಡಿಫ್ರೆನ್ಸ್ ಇಲ್ಲ ನೋಡಿ ಅಣ್ಣ. ಯಾಕಣ್ಣ ಬೈಕ್ ಹೇಳ್ಕೊಡಕ್ಕೆ ಇದೇ ಜಾಗ ಅಣ್ಣ ಸಿಕ್ಕಿದ್ದು ನಿಂಗೆ? ಅಯ್ಯ, ಜೀವಗಳ ಜೊತೆ ಆಟ ಆಡ್ತಿರಲ್ಲ ಗುರು. ಯಾರು ಫೀಲ್ಡಿಗೆ ಹೋಗಿ ಹೇಳ್ಕೊಡ್ಬೇಕು. ಘಾಟ್ ಸೆಕ್ಷನಿಗೆ ಕರ್ಕೊಬಂದವನೆ ಬೈಕ್ ಹೇಳ್ಕೊಡೋಕ್ಕೆ. ವಾವ್, ಏನು ಗುರು ಈ ಥರ ಇದೆ ರೋಡ್ಗಳೆಲ್ಲ ಇಲ್ಲಿ. ಸೂಪರ್ ಸೂಪರ್ ಸೂಪರ್, ನೆಕ್ಸ್ಟ್ ಲೆವೆಲ್. ವಾವ್, ಬೆಂಕಿ ಬೆಂಕಿ ಮಾತ್ರ. ಅಯ್ಯಪ್ಪ, ಎಷ್ಟು ದೊಡ್ಡ ಬೆಟ್ಟ ಗುಡ್ಡಗಳೆಲ್ಲ ಇದೆ ಗುರು. ರೋಡ್ ಮಾಡ್ಬೇಕು, ಅದು ಹೆಂಗೆಲ್ಲ ಮಾಡಿರ್ತಾರೆ ಗುರು. ಇಲ್ಲೆಲ್ಲ ಬಂದು ನೀರಿಗೆ ಪ್ರಾಬ್ಲಮ್ಮು. ಹಾಂ, ಓ ವಾವ್, ಸೂಪರ್ ಗುರು, ಸೂಪರ್ ವ್ಯೂ ಮಾತ್ರ.
ದನ ಕರುಗಳೆಲ್ಲ ಓಡಾಡ್ತಿರ್ತವೆ ಗಾಯ್ಸ್. ಸ್ವಲ್ಪ ನಿಧಾನವಾಗಿ ಬನ್ನಿ, ನೀವು ಕಂಟ್ರೋಲ್ ಆಗೋ ಥರ ಬನ್ನಿ. ನಿಧಾನ ಅಂದರೆ ನೀವು 120ರಲ್ಲೆಲ್ಲ ಬಂದರೆ ಕಂಟ್ರೋಲ್ ಎಲ್ಲಾಗುತ್ತೆ ಗಾಯ್ಸ್ ಗಾಡಿಗಳೆಲ್ಲ. ಅದು ಈ ಚೆನ್ನಾಗಿರೋ ರೋಡ್ ಅದೇ. ಸೂಪರ್ ಅಲ್ವಾ ಮಾತ್ರ. ಓ ಏನು ಗುರು, ನಿಮಗೆಲ್ಲ ವ್ಯೂ ಕಾಣಿಸ್ತೈತೆ ಅಂತ ಅನ್ಕೊತೀನಿ. ಮಾತ್ರ ಚಿಂದಿಯಾಗಿದೆ ಗುರು, ವರ್ಣನೆ ಮಾಡೋಕ್ಕೆ ಆಗಲ್ಲ ಆ ಥರ ಐತೆ. ಗೈಸ್, ನಾವೇನಾದರೂ ಮುಳ್ಬಾಗ್ಲ ಕಡೆಯಿಂದ ಬಂದಿದ್ರೆ, ಐ ಮೀನ್ ಕೋಲಾರ ಮುಳ್ಬಾಗ್ಲ ಆ ಸೈಡಿಂದ ಬಂದರೆ ಹಿಂಗೆ ಬರ್ತೀವಿ ಈ ರೂಟಲ್ಲಿ. ಇದು ಆ್ಯಕ್ಚುಲಿ ಜಂಕ್ಷನ್ ಅಂದ್ಕೊಳ್ಳಿ. ಹಿಂಗೆ ಹೋದರೆ ಮದನಪಲ್ಲಿ, ಈ ಕಡೆಯಿಂದ ಬಂದರೆ ಚಿತ್ತೂರು, ಆ ಕಡೆಯಿಂದ ಬರುತ್ತೆ ಮುಳ್ಬಾಗ್ಲು ಚಿತ್ತೂರು ಕಡೆಯಿಂದ. ನಿಮ್ಗೆ ಇವಾಗ ಕ್ಲೀನಾಗಿ ಕಾಣುತ್ತೆ. ಈ ಆ್ಯಂಗಲಲ್ಲಿ ಗೊತ್ತಾಗಲಿಲ್ಲ ನನಗೆ, ಇಲ್ಲಿ ಹೇಳ್ತೀನಿ ರೀ. ಹಾಂ ನೋಡಿ, ಮುಖ, ಅಲ್ಲಿ ಮೂಗು, ಬಾಯಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಗಾಯ್ಸ್. ಹಾಂ, ತಿರುಪತಿ ತಿಮ್ಮಪ್ಪನೇ ಕಾಣಿಸುತ್ತೆ ನೋಡಿ ಗಾಯ್ಸ್. ಅಲ್ಲಿ ಕಿರೀಟ ಮೇಲ್ಗಡೆದು, ಅಲ್ಲಿಂದ ಹಣೆ, ಅಲ್ಲಿ ಮೂಗು, ಬಾಯಿ, ಗದ್ದ, ಈ ಥರ ಹಿಂಗೆ ಮಲಗಿದೆ ಅನ್ನೋ ಥರ. ಈ ಕಡೆಗೆ ಮುಖ ಹಿಂಗೆ ಮಲಗಿದೆ ಅನ್ನೋ ಥರ. ಹಾಂ, ಈಗ ನೋಡಿ ಎಷ್ಟು ವಿಶಾಲವಾದ ತಿರುಪತಿ. ಸೂಪರ್ ಅಲ್ವಾ. ಕ್ಲಿಯರಾಗಿ ಗೊತ್ತಾಗ್ತಿದೆ ಅನ್ಕೊಂತೀನಿ ನಿಮಗೆ ಅದು ಹೆಂಗೆ ಕಾಣಿಸ್ತೈತೆ ಅಂತ. ಯಾವ ಕಡೆಯಿಂದ ನೋಡಿರೋ ಒಳ್ಳೆ ವ್ಯೂ ಗುರು ಮಾತ್ರ ನಾವು ಹೋಗ್ತಿರೋ ದಾರಿಲಿ. ನೋಡಿ ನೀವೇನು ಹೆಂಗೆ ಕಾಣಿಸುತ್ತೆ ಅಂತ. ಸೂಪರ್ ತಾನೆ. ಸುಮ್ಮನೆ ನಿಲ್ಲಿಸ್ತಾನೆ, ಸುಮ್ಮನೆ ಹೋಗ್ತಾನೆ, ಏನು ಹೇಳಲ್ಲ. ಇಲ್ಲೇನಾ? ಇಲ್ಲೇ ಅಂತೆ ಗಾಯ್ಸ್ ರೂಮು. ನೋಡೋಣ ಇರಿ. And a half hours later. ಇವರು ಬಸ್ ಹಂಗೆ ಬರ್ತೈತೆ ಅಂತ ಲಾರಿಯನ್ನು ಸ್ಲೋ ಮಾಡಿದ್ದಾನೆ ನೋಡಿ. ಅಪ್ಪ, ನಾನೇ ಹೋಗಿ ಕೂತ್ಕೊತಾ ಇದ್ದೆ ಬಸ್ಸಿಗೆ. ನಾವೇ ಹೇಳೋರಾಗ ನಾವೇ ಹಂಗೆ ಮಾಡ್ಬಿಡೋದು ತಪ್ಪಲ್ಲ ತಾನೆ. ಇನ್ನು ಆ ಥರ ಮಾಡಲ್ಲಪ್ಪ, ಆ ಥರ ಮಾಡೋದಲ್ಲ, ಹಂಗೆ ಆಗೋಗ್ಬಿಡುತ್ತೆ ಗಾಯ್ಸ್. ಇವೆಲ್ಲ ನಿಮಗೆ ಹೇಳ್ಕೊಡ್ತಿದ್ದೀನಿ ನಾನು, ಈ ಥರ ಮಾಡಬೇಡ್ದು ನೀವು. ಆವಾಗಲೇ ಬಂದೆ ಒಂದು 3:30-4 ಗಂಟೆಗೆ ಇಲ್ಲಿಗೆ. ಒಂದು 2 ಅವರ್ ನಿದ್ದೆ ಮಾಡಿಬಿಟ್ಟು ಹೋಗ್ತಾಯಿದ್ದೀನಿ ಇವಾಗ ಅವ್ರ ಮನೆ ಹತ್ರ, ಸಾಯಿ ಅವ್ರ ಮನೆ ಹತ್ರ ಗಾಯ್ಸ್. ಅವ್ನು ಡೆಕೋರೇಟಿವ್ ಐಟಮ್ಸ್ ಎಲ್ಲ ತೊಗೊಂಬರ್ತೀನಿ, ಆಮೇಲೆ ಕರಿತೀನಿ ಅಂತ ಅಂದ. ಇವಾಗ ಫೋನ್ ಮಾಡಿದ್ದ, ಬಾ ಅಂದ. ಅದಕ್ಕೆ ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಆಗುತ್ತೆ ಅಂದ್ಕೊಳ್ಳಿ. ಅಣ್ಣ ಇಂಡಿಕೇಟ್ರ್ ಆಫ್ ಮಾಡೋಣ. ಇಂಡಿಕೇಟ್ರ್ ಆನ್ ಮಾಡ್ಕೊಂಡೆ ಗಾಡಿ ಓಡಿಸ್ತೀರಾ? ಯಾವಾಗೆಲ್ಲ ಕಲಿತೀರೋ ಗೊತ್ತಿಲ್ಲ. ಹಾಯ್ ಬ್ರೋ, ಹೇಳಿ ಬ್ರೋ. ಬ್ರೋ ರೈಡಿಂಗೇ ಬ್ರೋ, ನಾದು ಕರ್ನಾಟಕ. ಹಾಂ ಹಾಂ, ಹೌದಾ? ಹಾಂ, ಒಂದು ಸೆಕೆಂಡ್ ಭಯ ಬಿಡಿತ್ತು.
ಇವರು ಸರಿ ಇಲ್ಲದೆ ಗುರು ಒಂದು ಪ್ಲಾಟ್ ತೊಗೊಂಡಿರೋದು ಅವರು ಇದೇ ಅಪಾರ್ಟ್ಮೆಂಟಲ್ಲಿ. ಅದಕ್ಕೆ ಇಲ್ಲಿಗೆ ಬರ್ತಿರೋದು ಇವಾಗ. ಅಲ್ಲೇ ನಿಲ್ಸೋಣ.